ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಎಪಿಸೋಡಲ್ಲಿ ನಾವು ಮಿಥುನ ಲಗ್ನದ ಬಗ್ಗೆ ನೋಡೋಣ. ಮಿಥುನ ಲಗ್ನಕ್ಕೆ 3ನೇ ಅಧಿಪತಿಯಾದಂತಹ ಸೂರ್ಯ ಒಂದು 6ನೇ ಮನೆಗೆ ಹೋಗಿರುವಂಥದ್ದು, ಅಂದರೆ ವೃಶ್ಚಿಕಕ್ಕೆ ಹೋಗಿರುವಂಥದ್ದು. ಈ ಒಂದು ಸಮಯದಲ್ಲಿ ಯಾವ್ಯಾವ ಫಲಗಳಿದೆ ಅಂದರೆ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಈ ಒಂದು ಸೂರ್ಯನ ಸಂಚಾರ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಮಿಥುನ ಲಗ್ನಕ್ಕೆ, ಮಿಥುನ ರಾಶಿಗೆ ಯಾವ ರೀತಿ ಫಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಂದು ಫಲ ಇದೆ ಅಂತ ನೋಡೋಣ. ಏಕಾಗ್ರತೆ ಕೊರತೆ ಆಗಿರ್ಬೋದು, ಅಥವಾ ಉದಾಸೀನ ಆಗಿರ್ಬೋದು, ಅಥವಾ ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು, ಗೇಮ್ ಆಡೋ ಒಂದು ಹವ್ಯಾಸ, ಇವೆಲ್ಲವ ಜಾಸ್ತಿ ಆಗುತ್ತೆ. ಹಾಗೆ ಓದೋ ಕಡೆ ಗಮನ ಕೊಡಲ್ಲ ಇವರು, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗೆ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಸ್ಪೋರ್ಟ್ಸ್ ಕಡೆ ಗಮನ ಇರ್ಬೋದು, ಇವೆಲ್ಲವೂ ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ ಸೂರ್ಯ ಇದೆಯೋ ಅಂಥವರಿಗೆ ಮಾತ್ರ ಈ ಒಂದು ಫಲ ಹೇಳುವಂಥದ್ದು ಸರಿಯಾಗುತ್ತೆ. ಇನ್ನು ಉಳಿದಂತೆ ಮಿಕ್ಕವರಿಗೆ, ಯಾರ್ಯಾರಿಗೆ ಸೂರ್ಯ ದಶಾ ಭುಕ್ತಿ ಅಂತರ್ಭುಕ್ತಿ ಇಲ್ವೋ ಅಂಥವರಿಗೆ ಈ ಒಂದು ಫಲ ಸೂಟ್ ಆಗೋದಿಲ್ಲ. ಕೆಲಸದ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಚೆನ್ನಾಗಿ ಕೆಲಸ ಸಿಗುತ್ತೆ ನಿಮಗೆ, ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಅದೃಷ್ಟ ಪರೀಕ್ಷೆ ಅಥವಾ ನಿಮ್ಮನ್ನು ಪರೀಕ್ಷೆ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆಯೇ ಬಾಸ್ ಏನಿದ್ದಾರೆ ಅವರು ನಿಮ್ಮನ್ನು ಪರೀಕ್ಷೆ ಮಾಡ್ಬೋದು. ಯಾವ ರೀತಿ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅಂಥದ್ದೆಲ್ಲ ನಿಮಗೆ ಗೊತ್ತಿಲ್ಲದೇ ಒಂದು ಕಣ್ಣು ನಿಮ್ಮ ಮೇಲೆ ಇಟ್ಟಿರಬಹುದು. ಅದನ್ನು ಗಮನಿಸಿ ಅಥವಾ ನೀವು ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋದಾಗ ನಿಮಗೆ ಯಾವ ಸಮಸ್ಯೆಗಳು ಆಗೋದಿಲ್ಲ ಮುಂದಕ್ಕೆ. ವ್ಯವಹಾರ ಅಂತ ಬಂದಾಗ, ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಅಂತ ಬಂದಾಗ ಹಣ ಸಂಪಾದನೆ ಚೆನ್ನಾಗಾಗುತ್ತೆ, ವ್ಯವಹಾರಗಳು ಚೆನ್ನಾಗಾಗುತ್ತೆ. ಕೆಲಸಗಾರರಿಂದ ಕೂಡ ಸರಿಯಾಗಿ ಕೆಲಸ ನೆರವೇರುತ್ತೆ. ಹಾಗೆ ಹಣದ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಕೆಲಸ ಮಾಡುವ ಕಡೆ ಆಗಲಿ ಅಥವಾ ವರ್ಕರ್ಸ್ ಜೊತೆ ಆಗಲಿ ಯಾವುದೇ ಒಂದು ಸಂವಾದ ಅಥವಾ ಆರ್ಗ್ಯುಮೆಂಟ್ಸ್ ಬೇಡ, ಅದಕ್ಕೆ ಅವಕಾಶ ಕೊಡಬೇಡಿ. ವಿವಾಹದ ವಿಷಯ ಅಂತ ಬಂದಾಗ ಗಲಾಟೆ, ಮನಸ್ತಾಪ, ಆರ್ಗ್ಯುಮೆಂಟ್ಸ್ ಇವೆಲ್ಲವೂ ಜಾಸ್ತಿ ಆಗುತ್ತೆ. ಮಾತು ಕೊಟ್ಟು ಸಿಕ್ಕಾಕೊಳ್ಳೋ ಪ್ರಮೇಯ ಬರ್ಬೋದು. ಯಾವುದಾದ್ರೂ ಗಂಡ ಅಥವಾ ಹೆಂಡತಿ ಏನಾದರೂ ಒಂದು ವಿಷಯಕ್ಕೆ ಮಾತು ಕೊಟ್ಟು ಆ ಒಂದು ಕೆಲಸ ಆಗದೆ ಇರುವಾಗ, ಅಥವಾ ಆ ಒಂದು ವಿಷಯಕ್ಕೆ ಚರ್ಚೆ ಆಗಿ ಮನಸ್ತಾಪ ಬರ್ಬೋದು, ಗಲಾಟೆ ಆಗ್ಬೋದು. ಹಾಗೆ ಸಪ್ರೇಷನ್ ಕೂಡ ಆಗ್ಬೋದು. ವಾದ ವಿವಾದ ಆಗೋ ಸಂಭವ ಜಾಸ್ತಿ ಇರ್ತದೆ. ಜಾಸ್ತಿಯಾಗಿ ಅದು ಡಿವೋರ್ಸ್ ವಿಷಯದ ತನಕನೂ ಹೋಗ್ಬೋದು. ಏನೇ ಇದ್ದರೂ ಕೂಡ ಅದನ್ನು ಜಾಸ್ತಿಯಾಗಿ ಚರ್ಚೆ ಅಥವಾ ಮನಸ್ತಾಪ ಆದರೂ ಕೂಡ ಅದನ್ನು ಅಲ್ಲಲ್ಲಿಗೆ ಬಿಟ್ಟುಬಿಡಿ. ಯಾಕಂತ ಹೇಳಿದರೆ ಬರೀ 1 ತಿಂಗಳಿಗೋಸ್ಕರ ಜೀವನವನ್ನೇ ಹಾಳು ಮಾಡಿಕೊಳ್ಳೋದು ತುಂಬ ತಪ್ಪು. ಏನೇ ಇದ್ದರೂ ಕೂಡ ಇದು ಒಂದು ಸೂರ್ಯನ ಸಂಚಾರ 1 ತಿಂಗಳ ಮಟ್ಟಿಗೆ ಈ ಒಂದು ಮನೆಯಲ್ಲಿರ್ತದೆ ನಿಮಗೆ. ಅದು ಮುಂದಿನ ತಿಂಗಳಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕೆಲವೊಂದು ಸಾರಿ ಮಾತಿನಲ್ಲಿ ಬಗೆಹರಿಯದ್ದು ಮೌನದಲ್ಲಿ ಬಗೆಹರಿಯುತ್ತೆ. ಸುಮ್ಮನೆ ಇದ್ದಷ್ಟು ಒಳ್ಳೆಯದು. ವಾದ ವಿವಾದ ಆದಷ್ಟು ಕಡಿಮೆ ಮಾಡಿ. ಯಾವುದಾದ್ರೂ ಅವಿವಾಹಿತರಿಗೆ, ಅಂದರೆ ಯಾವುದಾದ್ರೂ ಪ್ರಪೋಸಲ್ಸ್ ಇದ್ದು ಅದು ಸ್ವಲ್ಪ ಕಟ್ಟಾಗುವ ಸಾಧ್ಯತೆ ಹೆಚ್ಚು, ಅರ್ಧದಲ್ಲಿ ಮುರಿದು ಬೀಳುವ ಸಂಭವ ಜಾಸ್ತಿ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹಣ ಖರ್ಚಾಗ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆ ಬರ್ಬೋದು ಅಷ್ಟೇ. ಜಾಸ್ತಿ ಅತಿಯಾದ, ಅಂದರೆ ತುಂಬ ದೀರ್ಘ ಸಮಯದ ತನಕ ಉಳಿಯುವ ಒಂದು ಕಾಯಿಲೆ ಇದಾಗಿರೋದಿಲ್ಲ. ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಏನಾದರೂ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ಅದು ಮುಂದಕ್ಕೆ ಕಾರಣ ಆಗಬಹುದು. ಅದು ಮುಂದಕ್ಕೆ ಏನಾದರೂ ಕಾರಣ ಆಗಿ, ಅಂದರೆ ಸಣ್ಣ ಕಾಯಿಲೆ ಫಸ್ಟ್ ಸ್ಟಾರ್ಟ್ ಆಗ್ತದೆ, ಅದು ಮುಂದಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸ್ವಲ್ಪ ಏನಾದರೂ ಕಾಯಿಲೆ ಬಂದಾಗ ಅದಕ್ಕೆ ಮೆಡಿಸಿನ್ ತಗೊಳ್ಳೋದು, ನಿಮ್ಮಷ್ಟಕ್ಕೆ ನೀವೇ ಮನೆಯಲ್ಲಿ ಮೆಡಿಸಿನ್ ಮಾಡೋದು ಬೇಡ. ಡಾಕ್ಟ್ರ್ ಹತ್ರ ಸಲಹೆ ತೆಗೆದುಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ಅಲ್ಲಲ್ಲೇ ಮಾಡಿದಾಗ ಅದು ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸ್ವಲ್ಪ ಸಾಲಕ್ಕೆ ಏನಾದರೂ ನೀವು ಲೋನ್ಗೆ ಅಪ್ಲೈ ಮಾಡಿದರೆ ಅದು ಲೋನ್ ನಿಮಗೆ ಸಿಗುತ್ತೆ. ಎಲ್ಲ ವಿಷಯದಲ್ಲೂ ಈ ಒಂದು ಮಿಥುನ ಲಗ್ನದವರಿಗೆ ಏನೇನೀಗ ಫಲ ಹೇಳಿದ್ದು, ಇದು ನಿಮ್ಮ ಜಾತಕದಲ್ಲಿ ಸೂರ್ಯನ ಸಂಚಾರ ಇದೆಯಾ ಅಂತ ನೋಡಿ, ಸೂರ್ಯನ ಪ್ರಭಾವ ಇದೆಯಾ ಅಂತ ನೋಡಿ. ಇಲ್ಲ ಅಂತ ಹೇಳಿದರೆ ಇದು ಅಷ್ಟಾಗಿ ಸೂಟ್ ಆಗೋದಿಲ್ಲ. ಅಂತೂ ಇಂತೂ 1 ದಿನ ಆದರೂ ಬಂದೇ ಬರುತ್ತೆ. ಈ ಒಂದು ತಿಂಗಳಲ್ಲಿ ಸೂರ್ಯ ಪ್ರತ್ಯಂತರ ಭುಕ್ತಿ ಅಥವಾ ಸೂಕ್ಷ್ಮ ಭುಕ್ತಿಯಲ್ಲಿ ಬಂದಾಗ ಈ ಒಂದು ನಾನು ಹೇಳಿರುವ 1 ದಿನ ಆದರೂ ನಿಮಗೆ ಈ ಒಂದು ಅನುಭವ ಆಗುತ್ತೆ. ಅದಕ್ಕಾಗಿ ನಾವು ಈ ಒಂದು ಗೋಚಾರ ಫಲವನ್ನು ಹೇಳುವಂಥದ್ದು. ಬಂದರೂ ಕೂಡ ಧೃತಿಗೆಡದೆ ನೀವು ಆದಷ್ಟು
ಸಹನಾಮೂರ್ತಿಗಳಾಗಿರಿ. ಜಗಳ ಮನಸ್ತಾಪ ಇದೆಲ್ಲ ಬೇಡ. ಯಾಕಂತ ಹೇಳಿದರೆ 3ನೇ ಮನೆ ಸಿಂಹರಾಶಿ ಆಗಿರೋದ್ರಿಂದ, ಅದರ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಅದು ನಿಮಗೆ ಮಾತಿನಲ್ಲಿ ಸ್ವಲ್ಪ ಘರ್ಷಣೆ ಗಲಾಟೆ 6ನೇ ಮನೆಗೆ ಬಂದಿರೋದ್ರಿಂದ ಘರ್ಷಣೆ ಗಲಾಟೆ ಜಾಸ್ತಿ ಆಗುವ ಒಂದು ಸಂಭವ ಜಾಸ್ತಿ. ಹಳೆಯ ವಿಷಯಗಳನ್ನು ಕೆದಕಿ ಒಂದು ಅದಕ್ಕೆ ಚರ್ಚೆ ಆಗಿ ವಿಷಯಗಳನ್ನು ತೆಗೆದುಕೊಂಡು ಆ ವಿಷಯಕ್ಕೆ ಗಲಾಟೆ ಘರ್ಷಣೆ ಇದೆಲ್ಲ ಮಾಡುವುದು ಸಹಜ. ಯಾವುದಾದ್ರೂ ಮುಚ್ಚಿಟ್ಟ ಸತ್ಯಗಳು ಗೊತ್ತಾಗಿ ಅದರಿಂದ ಸಮಸ್ಯೆ ಆಗ್ತದೆ. ಏನೇ ಇರ್ಬೋದು, ನಿಮ್ಮ ಯಾವುದೇ ಒಂದು ಹಂತದಲ್ಲಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕೆಲಸ ಮಾಡುವುದಾಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅಥವಾ ನಿಮ್ಮ ವೈವಾಹಿಕ ಜೀವನ ಆಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ಆರೋಗ್ಯ ಆಗಿರ್ಬೋದು, ಯಾವುದೇ ಒಂದು ವಿಷಯ ಆಗಿರ್ಬೋದು. ಯಾವುದೇ ಒಂದು ವಿಷಯದಲ್ಲಿ ಆದರೂ ಕೂಡ ನಿಮ್ಮ ಹಳೆಯ ಒಂದು ಬಚ್ಚಿಟ್ಟ ಒಂದು ಅಥವಾ ಅಡಗಿಕೊಂಡಿರೋ ವಿಷಯ ಒಂದು ಗೊತ್ತಾಗಿ ನಿಮಗೆ ಅದರಿಂದ ವಾದ ವಿವಾದ ಎಲ್ಲ ಸ್ಟಾರ್ಟ್ ಆಗಿ ಗಲಾಟೆ ಘರ್ಷಣೆ ಮನಸ್ತಾಪ ಅಥವಾ ಕಾಯಿಲೆ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು. ಸೊ ಯಾರ್ಯಾರ್ದೆಲ್ಲ ಮಿಥುನ ಲಗ್ನ ಮಿಥುನ ರಾಶಿ ಇದೆ, ನೀವು ಎಲ್ಲ ಚೆಕ್ ಮಾಡಿ, ನಿಮ್ಮ ಜಾತಕದಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಮಸ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ಗೋಧಿ ಅಥವಾ ಚಪಾತಿಯನ್ನು ದಾನ ಮಾಡಿ. ಗೋಧಿಯನ್ನು ಯಾವುದಾದ್ರೂ ಟೆಂಪಲಿಗೆ ಕೊಡಿ, ಅಥವಾ ಬಡವರಿಗೆ ಕೊಡಿ, ಅಥವಾ ಗೋಧಿ ಹಿಟ್ಟನ್ನು ಕೊಡಿ, ಅಥವಾ ಗೋಧಿಯಿಂದ ತಯಾರಿಸಿದ ಪದಾರ್ಥಗಳನ್ನು ಕೊಡಿ. ಚಪಾತಿಗಳನ್ನು ಬಡವರಿಗೆ ದಾನ ಮಾಡಿ, ಹಸಿದವರಿಗೆ ಕೊಡಿ. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಒಂದು ಸೂರ್ಯನ ಪ್ರಭಾವ ಕಡಿಮೆ ಆಗ್ತದೆ, ಕೆಟ್ಟ ಪ್ರಭಾವ ಕಡಿಮೆ ಆಗ್ತದೆ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಅದಕ್ಕೋಸ್ಕರ ಕೆಲಸದ ವಿಷಯದಲ್ಲಿ ನೀವು ಆದಷ್ಟು ಹೆಚ್ಚೆಚ್ಚು ಕೆಲಸ ಮಾಡಿ, ನಿಮಗೆ ಚೆನ್ನಾಗಿರುತ್ತದೆ. ಯಾರೆಲ್ಲ ಸರ್ವಿಸ್ ಮಾಡ್ತಾ ಇದ್ದೀರಿ ನಿಮಗೆ ತುಂಬ ಒಳ್ಳೆಯದು. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ ನಿಮಗೆ ತುಂಬ ಒಳ್ಳೆಯ ಒಂದು ಸಮಯ. ಆದರೆ ನೀವು ಸ್ವಲ್ಪ ಎಚ್ಚರವಾಗಿರಿ. ಯಾವುದಾದ್ರೂ ಸಮಸ್ಯೆ ನಿಮ್ಮನ್ನು ಬಾಧಿಸ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಜಸ್ಟ್ ಈ ಒಂದು ವಿಷಯಗಳನ್ನು ಶೇರ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ತಲುಪಿಸಿ. ಎಲ್ಲರೂ ಇದರಿಂದ ವಿಷಯಗಳನ್ನು ತಿಳ್ಕೊಳ್ಳಿ. ಕೆಲವರಿಗೆ ಗೊತ್ತಿರೋದಿಲ್ಲ ಏನಕ್ಕೆ ಈ ರೀತಿ ಆಗ್ತಿದೆ ನನ್ನ ಜೀವನದಲ್ಲೇ ಯಾಕೆ ಈ ರೀತಿ ಆಗ್ತಿದೆ ಅಂತ. ತುಂಬ ಕಷ್ಟಪಟ್ಕೊಂಡು, ನೋವು ಪಟ್ಕೊಂಡು, ಹಿಂಸೆಯನ್ನು ಅನುಭವಿಸ್ಕೊಂಡು, ತುಂಬ ದುಃಖಿತರಾಗಿ ಅವರು ಕೆಲವೊಮ್ಮೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವ ಕೂಡ ಇರ್ತದೆ. ಅದಕ್ಕೋಸ್ಕರ ಇದು ಕ್ಷಣಿಕ ಅಷ್ಟೇ, ಇದು ಲಾಂಗ್ ಟರ್ಮ್ ಇರೋದಿಲ್ಲ. ಅದಕ್ಕಾಗಿ ನೀವು ಭಯಪಡುವ ಅಗತ್ಯ ಇಲ್ಲ ಅಂತ ನಾನು ಧೈರ್ಯಕ್ಕಾಗಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಇದರಿಂದ ಹೆಲ್ಪ್ ಆಗ್ತದೆ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತದೆ ಅನ್ನೋ ಭಾವನೆ ಎಲ್ಲರಲ್ಲಿಯೂ ಬರಬೇಕು. ಈ ವಿಷಯಗಳನ್ನು ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.